ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಚಿನ್ನೀರ್ ಮನೆಯಲ್ಲಿ ಇದ್ದೀನಿ. ಸೊ ಇವಾಗ ಸ್ವಲ್ಪ ನಾನು ಚಿನ್ನೀರ್ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದೀವಿ. ಇಲ್ಲೇ ವಿಶಾಲ್ ಮಾರ್ಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಏನ್ ಶಾಪಿಂಗ್ ಅಂದ್ರೆ ಸಿಹಿಗೆ ಅಂತಾನೆ ಹೋಗ್ತೇವೆ, ಪರ್ಟಿಕ್ಯುಲರ್ ಆಗಿ ಸಿಹಿಗೆ ಅಂತಾನೆ ಹೋಗ್ತಾ ಇದೀವಿ. ಸೊ ಅವಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಸಮಥಿಂಗ್ ಇನ್ನೂ ಏನೇನೋ ತರೋದಿದೆ. ಸೊ ಹಾಗಾಗಿ ನಾನು ಚಿನ್ನಿ ಇಬ್ರು ಹೋಗ್ತಾ ಇದೀವಿ. ಚಿನ್ನಿ ಇನ್ನೂ ರೆಡಿ ಆಗ್ತಾ ಇದ್ರಲ್ಲೇ ಹೋಗ್ತೀವಿ ನಾವು. ಸಿಹಿ ಆಟ ಆಡ್ತಿದ್ದಾಳೆ, ಪಮ್ಮೂನು ಇಲ್ಲೇ ಇದ್ದಾಳೆ, ಆಟ ಆಡ್ತಿದ್ದಾಳೆ. ಸೊ ನನಗೆ ಏನಕ್ಕೆ ಆಯಿಲ್ ಥರ ಸ್ಕಿನ್ ಕಾಣಿಸ್ತಿದೆ ಅಂತಂದರೆ, ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಆಯಿಲಿ ಥರ ಕಾಣಿಸ್ತಿದೆ. ಜಸ್ಟ್ ಇವಾಗ ಅಪ್ಲೈ ಮಾಡಿಕೊಂಡೆ. ಸ್ವಲ್ಪ ಸ್ಕಿನ್ನಿಗೆ ಸೆಟ್ ಆಗೋವರೆಗೂ ಅದು ಹಾಗೆ ಆಯಿಲಿ ಥರನೇ ಕಾಣಿಸ್ತಾ ಇರುತ್ತೆ. ಸನ್ಸ್ಕ್ರೀನ್ ಮತ್ತು ಒಂದು ಲಿಪ್ ಬಾಮ್ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಆನ್ ದ ಶಾಪಿಂಗ್. ಇವಾಗ ಹೋಗ್ತಾ ಇದ್ದೀವಿ. ಸೊ ಡ್ರೈ ಫ್ರೂಟ್ಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗಿದಾಗ ಏನೇನು ತೊಗೋಬೇಕು, ಏನೇನು ತೊಗೊತೀವೋ ಗೊತ್ತಿಲ್ಲ. ಸೊ ಅಲ್ಲೂ ನೋಡೋಣ. ಚಿನ್ನಿ ಬರ್ತಿದ್ದಾಳೆ ಅಂದರೆ ಅವಳು ಒಂದೇ ಐಟಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದೇ ತಗೊಳ್ಳೋದೇ ಇಲ್ಲ ಅವಳು, ಬಿಡಿ. ಸೊ ನೋಡ್ತೀವಿ ಅಲ್ಲಿ ಹೋಗಿ ಏನೇನು ತಗೊಳ್ಳೋದು ಅಂತ. ಬರ್ಬೇಕಂದ್ರೆ ಬಿಸ್ಕೆಟ್ ತಗೊಂಡಿಲ್ಲ. ಸೊ ನಾನು ಮತ್ತೆ ಹೋಗ್ಬಿಟ್ಟು ಬಿಸ್ಕೆಟ್ ತಗೊಂಡೆ. ಸೊ ನೀವು ಸಿಹಿಗಿದ್ದು ತಗೊಳ್ಳೋಣ. ಸಿಹಿಗೆ ಟೀ ಜೊತೆ ಮಾರಿಗೋಲ್ಡ್ ಬಿಸ್ಕೆಟ್ ಇದ್ರೆ ಮಾತ್ರ ಅವ್ರು ತಿನ್ನೋದು. ಸೊ ಅದಕ್ಕೆ ಮಾರಿಗೋಲ್ಡ್ ಬಿಸ್ಕೆಟ್ ತಗೊಂಡಿದ್ದೀನಿ. ಸೊ ಇನ್ನೇನು ಶಾಪಿಂಗ್ ಮಾಡ್ಕೊತಿದ್ದೀನಿ. ಸೊ ಅದರಿಂದ ಲಾಸ್ಟಿಗೆ ನಾನು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಇವಾಗ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊತೀನಿ. ವಿಚಾರ ಮಾಡ್ರೆ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿದ್ರು. ಸೊ ಇಲ್ಲಿಂದ ಮುಂದಗಡೆ ರಾಯಲ್ ಮಾರ್ಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಆಟೋದಲ್ಲಿ ಹೋಗಬೇಕು. ಸೊ ಅದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಏನು ಬೇಕೋ ಅದೇ ಸಿಗ್ತಾ ಇಲ್ಲ ವಿಚಾರ ಮಾಡಲ್ಲಿ. ಒಂದು ರೌಂಡ್ ಎಲ್ಲ ಉಟ್ಕೊಂಡು ಬಂದ್ಬಿಟ್ವಿ. ಸೊ ಓಕೆ, ಡ್ರೈ ಫ್ರೂಟ್ಸ್ ಹೌಸ್ ಇದೆ ಅಲ್ಲಿ. ಡ್ರೈ ಫ್ರೂಟ್ಸ್ನ ಅಲ್ಲಿ ತೊಗೊಳ್ಳೋಣ. ಬಟ್ ಮಿಕ್ಕಿದ ಐಟಮ್ಸ್ ಎಲ್ಲ ರಾಯಲ್ ಮಾರ್ಟಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚಿನ್ನಿ ಹಾಗೆ ಹೋಗ್ಬೇಕಾದ್ರೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಫ್ರೂಟ್ಸ್ ತೊಗೊತಾ ಇದ್ದಾಳೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲೇ ಇತ್ತು. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನ ನಾವು ಅಲ್ಲೇ ಪ್ಯಾಕ್ ಮಾಡಿಸಿದ್ವಿ. ಇನ್ನು ರಾಯಲ್ ಮಾರ್ಟಲ್ಲಿ ಗಿಫ್ಟ್ ಕಲೆಕ್ಷನ್ಗಳು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಹಾಗೆ ಒಂದು ವಿಡಿಯೋ ತಗೊಂಡೆ. ಇನ್ನು ಊಟ ಏನು ಮಾಡಿಲ್ಲ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಗೋಲ್ಗುಪ್ಪ ಇತ್ತು. ಸೊ ಅದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಚಿನ್ನಿ ತಿಂದ್ವಿ. ಇನ್ನು ಸಿಹಿ ಬಟ್ಟೆಗಳೆಲ್ಲ ತಗೊಳಕ್ಕೆ ಮತ್ತೆ ನಾವು ವಿಶಾಲ್ ಮಾರ್ಟ್ಗೆ ಬಂದ್ವಿ. ಸೊ ಅಲ್ಲಿ ಬಟ್ಟೆಗಳು ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ಇಲ್ಲೇ ಬಂದ್ವಿ. ಫೈನಲಿ ಬಿಲ್ ಮಾಡಿಸ್ಕೊಂಡ್ವಿ. ಶಾಪಿಂಗ್ ಮುಗೀತು, ತಗೊಂಡಿದ್ದೀವಿ. ಮನೆಗೆ ಹೋಗಿ ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಹಾಯ್ ಗೈಸ್, ಅದು ಶಾಪಿಂಗ್ ಎಲ್ಲ ಮುಗೀತು. ಸೊ ನಾನು ಶಾಪಿಂಗಿಂದ ಏನು ತರ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಹಾಗೆ ಇವಾಗಲೇ ತೋರಿಸ್ತಿದೆ. ಸ್ವಲ್ಪ ಚಿನ್ನೀರ್ ಮನೇಲಿ ವಾರ್ಡ್ರೋಬ್ ಇರಲಿಲ್ಲ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಆಮೇಲೆ ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ಚಿನ್ನೀರ್ ಮನೆಯಲ್ಲಿ ವಾರ್ಡ್ರೋಬ್ ಮಾಡ್ತಾ ಇರೋದು ನಮ್ಮ ಭಾವ. ಲಾಸ್ಟ್ ಟೈಮ್ ನಾನು ಚಿನ್ನೀರ್ದ ವೆಡ್ಡಿಂಗ್ ಆ್ಯನಿವರ್ಸರಿ ಶೂಟಲ್ಲಿ ನಾನು ಅವ್ರದ್ದು ಹಾಕಿ ನನ್ನ ಕಸಿನ್ ಸಿಸ್ಟರ್ ಅಂತ ಹೇಳಿದ್ದೀನಲ್ವ. ಸೊ ಅವ್ರ ಹಸ್ಬೆಂಡ್ ಅಂದರೆ ನಮ್ಮ ಭಾವನೇ ವಾರ್ಡ್ರೋಬ್ ಮಾಡೋದಂದರೆ ಇಂಟೀರಿಯರ್ ಡಿಸೈನರ್ ಅವರು. ಸೊ ವಾರ್ಡ್ರೋಬ್ ಎಲ್ಲ ಅವರೇ ಮಾಡೋದು. ನಮ್ಮ ಮನೆಗೂ ದೇವ್ರ ಮನೆಯೂ ಕೂಡ ಅವರೇ ಮಾಡಿಕೊಡ್ತಾ ಇರೋದು. ಜ್ಯೂಸ್ ಕುಡಿತಿದ್ದಾರೆ ಅವರು, ತೋರಿಸ್ತೀನಿ ಅವ್ರನ್ನ.
ತುಂಬ ಕ್ಯೂಟಾಗಿ ತುಂಬ ನಮಗೆ ಹೇಗೆ ಬೇಕೋ ಆ ಥರ ಡಿಸೈನ್ ಮಾಡಿಕೊಡ್ತಾರೆ. ಇವರೇ ನಮ್ಮ ಭಾವ. ಸೊ ನಮ್ಮ ಮನೆಯಲ್ಲಿರೋ ದೇವ್ರ ಮನೆ ಮತ್ತು ಚಿನ್ನಿ ಮನೆಯಲ್ಲಿರೋ ಬೆಡ್ ಕಾಟ್, ಇವಾಗ ವಾರ್ಡ್ರೋಬ್ ಕೂಡ ಇವರೇ ಮಾಡಿಕೊಡ್ತಾ ಇರೋದು. ಮಾಡ್ತೀನಿ ಅಂದಿದ್ದಕ್ಕೆ ಹೋಗ್ತಾ ಇದ್ದಾರೆ. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಇವತ್ತು ಏನು ಓವರ್ ಆಲ್ ಶಾಪಿಂಗ್ ಮಾಡಿದ್ದೀವಿ ಅದೆಲ್ಲ ಚಿನ್ನಿದೆ. ಸೊ ಫಸ್ಟ್ ಪ್ಯಾಂಪರ್ಸ್ ತೆಗ್ದಿಟ್ಟಿದ್ದೀನಿ. ಸೇಗ್ ಪ್ಯಾಂಪರ್ಸ್ ಬೇಕಿತ್ತು ನೈಟು. ಸೊ ಅದಕ್ಕೆ ಹಾಕ್ತಾ ಇರಲಿಲ್ಲ. ಚಿನ್ನಿ ಮನೇಲಿ ಇದ್ದೀವಲ್ಲ, ನಮ್ಮ ಬೆಡ್ ಕಾಟಲ್ಲಿ ಶೀಟ್ಸ್ ಇದೆ. ನಮ್ಮ ಬೆಡ್ ಕಾಟಲ್ಲಿ ಶೀಟ್ಸ್ ಇದೆ, ಚಿನ್ನಿ ಬೆಡ್ಡಲ್ಲಿ ಶೀಟ್ಸ್ ಇಲ್ವಲ್ಲ. ಸೊ ಹಾಗಾಗಿ ಪ್ಯಾಂಪರ್ಸ್ ಚಿನ್ನಿ ಮನೆಗೆ ಬಂದಾಗ ಪ್ಯಾಂಪರ್ಸ್ ಯೂಸ್ ಮಾಡಿ ಫಸ್ಟ್ ಒನ್ ಯಾವ್ದು ಸಿಗುತ್ತೋ ಅದನ್ನು ನಾನು ತೋರಿಸ್ತಿರ್ತೀನಿ. ಕಿಚನ್ ಕ್ಲೀನ್ ಟುವಾಲ್ಸು ಇದು ಬಂದ್ಬಿಟ್ಟು 89 ರೂಪೀಸ್. ಕಾಣಿಸ್ತಿದೆನಾ? 89. 3 ಟವಲಿಂದ 89. ಚಿನ್ನಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇದು. ನೋಡಿ, ನಾವು ಸಿಹಿಗೆ ಶಾಪಿಂಗ್ ಮಾಡಬೇಕು ಅಂತ ಹೋದ್ವಿ. ಹಿಂಗೆ ಏನೇನೇನೇನೋ ಹಿಂಗೆ ತೊಗೊಂಡಿದ್ದು. ಇದು ಸಿಹಿಗೆ ತೊಗೊಂಡಿದ್ದು ಚಿನ್ನಿ. ಇದು ಚಡ್ಡಿ ಎಲಾಸ್ಟಿಕ್ ಮತ್ತು ಈ ಟೀ ಶರ್ಟ್ ಸಿಹಿಗೆ ಅಂತ ತೊಗೊಂಡಿದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಪಮ್ಮುಗೆ ತೊಗೊಂಡಿದ್ದು. ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಚಿನ್ನಿ ತೊಗೊಂಡಿದ್ದಾಳೆ. ಇದು ಕ್ಯಾಟ್ಸ್ ಇತ್ತು ಇದ್ರ ಮೇಲೆ. ಸೊ ಅದಕ್ಕೆ ಇದ್ರ ಜೊತೆ ಇದೇನಾ ಇದು ಅದಕ್ಕೆ ಒಂದು ಪ್ಯಾಂಟ್, ಲಾಂಗ್ ನೈಟ್ ಡ್ರೆಸ್ ಥರ ಪ್ಯಾಂಟ್ ಇದೆ. ಇದು ಪಮ್ಮುಗೆ ಇದು. ನೆಕ್ಸ್ಟ್ ಇದು ಸಿಹಿಗೆ ಟೀ ಶರ್ಟ್. ಎಷ್ಟು ಕ್ಯೂಟ್ ಆಗಿದೆ ನಲ್ಲ, ಬೇಬಿ. ಇದು ಸಿಹಿಗೆ. ಇದು ಸಿಹಿಗೆ ಇವನ್ ಪಿಂಕ್ ಕಲರ್ ಶಾರ್ಟ್ಸ್. ಅಂಡ್ ನೆಕ್ಸ್ಟ್ ಇದು ಕೂಡ ಸಿಹಿಗೆ. ಇದು ಶೀಟ್ ಕವರ್ ಬಂದ್ಬಿಟ್ಟು 199. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸಿಹಿಗೆ ಅಂತ ಹೇಳ್ಬಿಟ್ಟು ಜೂನಿಯರ್ ಹಾರ್ಲಿಕ್ಸ್ ತಗೊಂಡ್ವಿ. ಕಾಣಿಸ್ತಿದೆ ಅನ್ಕೊಂಡ್ರೆ ಸಿಹಿಗೆ ಅಂತ ತಗೊಂಡಿದ್ದು ಜೂನಿಯರ್ ಹಾರ್ಲಿಕ್ಸ್. ಏನ್ ರಾಮನ್ ಚಿನ್ನಿ ತಗೊಂಡಿದ್ದು ಸಿಹಿಗೆ ಮಾಡ್ಕೊಡ್ತೀನಿ ತಿಂತಾಳ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಚಿನ್ನಿ ತಗೊಂಡಿರೋದು. ಇದೊಂದು ಕಾಟನ್ ತಗೊಂಡಿದ್ದಾಳೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೋಹನ್ ಅಣ್ಣಂಗೆ ಅಂತ ಹೇಳ್ಬಿಟ್ಟು ಚಿನ್ನಿ ತಗೊಂಡಿದ್ದಾಳೆ. ಮೋಹನ್ ಅಣ್ಣಗೋಸ್ಕರ ತಗೊಂಡಿದ್ದು. ತುಂಬ ಅಂದರೆ ತುಂಬ ಯುನಿಕ್ ಆಗಿದೆ, ಸಕ್ಕತ್ತಾಗಿದೆ ಸ್ಮೆಲ್ಲು. ಇದೆಲ್ಲ ಡ್ರೈ ಫ್ರೂಟ್ಸು. ಇದು ಸಿಹಿ ಟೀ ಜೊತೆ ಮಾರ್ನಿಂಗ್ ಅವಳು ತಿನ್ನೋದು ಇದೊಂದೇ ಬಿಸ್ಕೆಟು ಮಾರಿಗೋಲ್ಡು. ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು 2 ಮಾರಿಗೋಲ್ಡ್ ತಗೊಂಡಿದ್ದೀವಿ. ಏನಕ್ಕೆ ಸೂಜಿ ರವೆ ಬೇಕು. ಸೊ ಅದಕ್ಕೆ ಸೂಜಿ ರವೆ ತಗೊಂಡಿದ್ದೀವಿ. ಸ್ವಲ್ಪ ಸೌಂಡು ಮನೆಯಲ್ಲಿ ವಾರ್ಡ್ರೋಬ್ ಮಾಡ್ತಿದ್ದಾರೆ, ಫಿಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸೌಂಡು. ನೆಕ್ಸ್ಟ್ ಒನ್ ಡ್ರೈ ಫ್ರೂಟ್ಸ್. ಇದನ್ನ ಯೂಟ್ಯೂಬಲ್ಲಿ ತಿಂತಾರೆ ಅಂತ ನೋಡ್ತಾರೆ. ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀವಿ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಥರದ್ದು. ಇದಕ್ಕೇನು ಗೋಡಂಬಿನ ಇದು ಬಾದಾಮಿ, ಇದು ಖರ್ಜೂರ, ಸ್ಟ್ರಾಬೆರಿ, ಇದು ಪಿಸ್ತಾ, ಗೋಡಂಬಿ, ದ್ರಾಕ್ಷಿ. ಅಂಡ್ ಸಿಹಿಗೆ ಚಿನ್ನಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಪ್ಲೇಟ್ ತಗೊಂಡಿದ್ದಾಳೆ. ಪ್ಲೇಟ್ ಮತ್ತು ಸ್ಮಾಲ್ ಸ್ಪೂನ್. ಇದನ್ನ ಅವಳು ನೋಡಿಲ್ಲ, ನಾನು ನೋಡಿಲ್ಲ. ಬೈ ಮಿಸ್ ಆಗಿ ಇದನ್ನ ಹಾಕೊಂಡಿದ್ವಿ. ಇದು ಹಾಗೆ ಬಿಲ್ ಆಗ್ಬಿಟ್ಟಿದೆ. ಇವಾಗ ನೋಡ್ತಾ ಇದ್ದೀವಿ. ಚಿಕ್ಕಿ ಸಿಹಿಗೆ ಅಲ್ಲಿ ಒನ್ ಸ್ವೀಟ್ ಕಾರ್ನ್ ಚಾಕ್ಲೇಟ್ಸ್ ಥರ. ಸಿಹಿ ಹೆಸರು ಹೇಳ್ಕೊಂಡು ಚಿನ್ನಿ ತಗೊಂಡು ಅದು ಒರಿಯೋ ಚಾಕ್ಲೇಟ್ ಸ್ಟಿಕ್. ಇದು ರೋಲ್ ಒರಿಯೋದು ಚೆನ್ನಾಗಿರುತ್ತೆ ಖಾಲಿ.
ಲಿಟಲ್ ಬ್ಯೂಟಿ ಅಂತ ಇದೆ ಇದ್ರ ಮೇಲೆ. ನೆಕ್ಸ್ಟ್ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅದೇ ಹಣ್ಣು ತರಕಾರಿಗಳು ಹಾಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಫೈನಲ್ ಬಿಲ್ ಬಂದ್ಬಿಟ್ಟು ಚಿನ್ನಿದು ಎಷ್ಟಾಯಿತು ಅಂತ ಹೇಳ್ತೀನಿ. ಓವರ್ ಆಲ್ ಚಿನ್ನಿನೇ ಪೇ ಮಾಡಿದ್ದು, ಇವನ್ ಚಿನ್ನಿನೇ ಕೂಡ ಕರ್ಕೊಂಡು ಹೋಗಿದ್ದು. ಹೋಗ್ಬರೋಣ ಓಕೆ. ದೆನ್ 2328 ಆಯಿತು ಅಲ್ಲಿನ ಬಿಲ್ ಬಂದ್ಬಿಟ್ಟು. ಆ್ಯಂಡ್ ವಿಶಾಲ್ ಮಾರ್ಟ್ ಬಿಲ್ ಬಂದ್ಬಿಟ್ಟು 952 ಆಯಿತು. ಕಾಣಿಸ್ತಿಲ್ಲ ನನ್ನ ನೆಕ್ಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ. ಅಂದರೆ ಕರ್ಕೊಂಡು ಹೋದ್ದು, ಕರ್ಸ್ಕೊಂಡು ಬಂದು. ಅವಳಿಗೆ ಯಾವ ಮಕ್ಕಳು ವಿಚಾರ ಅಂತ ಬಂದರೆ ಅವಳು ನಿಜವಾಗ್ಲೂ ಒಂದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಥಿಂಕ್ ಮಾಡಲ್ಲ. ಅವಳ ಹತ್ರ ಇರುತ್ತಾ ಇರಲ್ವ ಅಂತ ಗೊತ್ತಿಲ್ಲ. ನಾವೇನೂ ಕೇಳಲಿಲ್ಲ ಅಂತಂದ್ರು ಪಮ್ಮುಗಾಗಲಿ ಧ್ರುವಂಗಾಗಲಿ ಸಿಹಿಗಾಗಲಿ ಏನೋ ಯೋಚನೆ ಮಾಡಿದ್ರೆ ಮೋಹನಣ್ಣ ಚಿನ್ನಿ ಇಬ್ಬರು ಕೊಡಿಸ್ಬಿಡ್ತಾರೆ. ಒಂದು ಫಂಕ್ಷನ್ ಬಂದರೂ ಅಷ್ಟೇ ನಾವು ಮಾಡಲ್ಲ ಅಂತಂದರೆ ಚಿನ್ನಿ ಮೋಹನಣ್ಣ ಇಬ್ಬರು ಮಾಡ್ತಾರೆ. ಸೊ ಹ್ಯಾಪಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ನಾನು ನೆಕ್ಸ್ಟ್ ಅಡುಗೆಗೆ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿನ್ನಿ ಮನೇಲಿ ಇದ್ದೀವಲ್ಲ. ಸೊ ಮೋಹನಣ್ಣ ಇನ್ನೂ ಬಂದಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಸೊ ಇವತ್ತು ನನ್ನ ವ್ಲಾಗಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿ, ಅಂದರೆ ನನ್ನ ಲೈಫಲ್ಲಿ ನನಗೆ ಸ್ಪೆಷಲ್ಲೇ ಅವರು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಯಾರು ಅಂತ ಮಾಡ್ಕೊಡ್ತೀನಿ. ಇವತ್ತು ಬರ್ತಾ ಇದ್ರೆ, ಸೊ ಅದಕ್ಕೆ ಏನಾನ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಚಿನ್ನಿಯಾಗಿ ಹೋಗಬೇಕು, ಚಿಕನ್ ಕಟ್ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಾಡೋಣ ಅಂತ ಹೇಳಿ ಚಿಕನ್. ಬಾಯ್. ಸಿಹಿಗೆ ನೈಟ್ ಡಿನ್ನರ್, ಅದೇ ಸಿಹಿಗೆ ನೈಟ್ ಊಟಕ್ಕೆ ಸ್ವಲ್ಪ ಚಿಕನ್ ರೈಸ್ ಮಾಡ್ಕೊಡೋಣ ಅಂತ ಹೇಳಿ ಚಿಕನ್ ರೈಸ್ ಮಾಡ್ಕೊಡ್ತೀನಿ ಅಂತಂದು. ಸೊ ಅದಕ್ಕೆ ಸ್ವಲ್ಪ ರೈಸ್ ನೆನಾಕೋಣ ಅಂತ ಹೇಳ್ಬಿಟ್ಟು ನೆನಾಕ್ತಾ ಇದ್ದೀನಿ ಚಿಕನ್ ರೈಸ್ ಮಾಡೋಕ್ಕೆ. ಅವಳು ತಿನ್ನೋದೇ ಸ್ವಲ್ಪ. ಸೊ ಅವಳಿಗೋಸ್ಕರ ಚಿಕನ್ ರೈಸ್ ಮಾಡ್ಕೊಡ್ತಿದ್ದಾಳೆ ಚಿನ್ನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ತಾ ಇದ್ದೀನಿ. ಚಿಕನ್ ರೈಸ್ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನೆನೆ ಹಾಕಬೇಕು. ಸ್ವಲ್ಪ ಮಟ್ಟಿಗೆ ಸಿಹಿಗೆ ಮಾತ್ರ ನೆನೆ ಹಾಕಿದ್ದೀನಿ ಅಷ್ಟೇ ನಾನು. ಸೊ ಒಂದು ಸಣ್ಣ ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊ, ಅಂದರೆ ದೊಡ್ಡ ಟೊಮೊಟೊ ಇದೆ ಅದರಲ್ಲಿ ಹಾಫ್ ಟೊಮೊಟೊ. ಸೊ ಅವಳೊಬ್ಳಿಗೆ ಅಲ್ಲ. ಸೊ ಸ್ವಲ್ಪ ಚಿಕನ್ ತೊಗೊಂಡು 2 ಪೀಸ್ ಚಿಕನ್ ತೊಗೊಂಡು ನೀಟಾಗಿ ಚಿಕ್ಕದಾಗಿ ಚಿನ್ನಿ ಕಟ್ ಮಾಡ್ಕೊಂಡಿದ್ದಾಳೆ. ಒಂದು ಚಿಕ್ಕ ತಪ್ಪಲಿಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ, ಟೊಮಟೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾಳೆ. ಟೊಮಟೆ ಹಾಕಿಲ್ಲ ಅವಳು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ. ಸೊ ಆಮೇಲೆ ಟೊಮೊಟೊ ಹಾಕಿದ್ದಾಳೆ. ಟೊಮಟೆ ಸ್ವಲ್ಪ ಮೆತ್ತಗಾಗೋವರೆಗೂ ಅದು ಎಣ್ಣೆನ ಡ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಆ ಚಿಕನ್ನು ಕೂಡ ಸ್ವಲ್ಪ ಅರ್ಧಂಬರ್ಧ ಬೇಯೋ ಥರ ಎಣ್ಣೆಲೇ ಡ್ರೈ ಮಾಡ್ಕೋಬೇಕು. ಅದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು, ಹಾಗೆ ಮೆಣಸು ಪುಡಿ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು, ಇನ್ನು ಅರ್ಧದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಧನಿಯಾ ಪುಡಿ ಹಾಕ್ಕೊಂಡು, ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಎಣ್ಣೆ ಡ್ರೈ ಆಗೋವರೆಗೂ ಅದನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಮಾಡ್ತಿರೋದ್ರಿಂದ ತಳ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಪದೇ ಪದೇ ತಿರುಗಿಸ್ತಾ ಇರಬೇಕು. ಸಿಹಿಗೆ ಮಾಡ್ತಿರೋದಲ್ವ, ಸೊ ಹಾಗಾಗಿ ಅದನ್ನು ಪದೇ ಪದೇ ತಿರುಗಿಸ್ತಾನೆ ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚಿಕನ್ ಬೇಯೋವರೆಗೂ ಅದನ್ನು ತಿರುಗಿಸ್ತಾ ಇರಬೇಕು. ಸೊ ನೆಕ್ಸ್ಟು ಅಕ್ಕಿ ನೆನೆಸಿಟ್ಟಿದ್ದಲ್ಲ, ಸೊ ಆ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಬೇಯೋಕೆ, ಆ ನೀರಿಗೆ ಪ್ರಮಾಣದಲ್ಲಿ ಬೇಯಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ನಿ. ದೊಡ್ಡೋರಿಗೆ ಮಾಡ್ಕೊಳ್ಳೋದಾದ್ರೆ, ಅಂದರೆ ನಮಗೆ ಮಾಡ್ಕೊಳ್ಳೋದಿದ್ರೆ ಉದ್ರಾಗಿರಬೇಕು. ಸಿಹಿ ಉದ್ರಾಗಿದ್ರೆ ತಿನ್ನಲ್ಲ. ಸೊ ಅದಕ್ಕೆ ಅದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ನೀಟಾಗಿ ಬೇಯಿಸ್ತಾ ಇದ್ದೀವಿ. ಸೊ ನೋಡಿ, ಬೆಂದಮೇಲೆ ಈ ಥರ ಫುಲ್ಲು ಸಾಫ್ಟಾಗಿ ಆಗಿದೆ. ಸೊ ಈ ಥರ ಇದ್ರೇ ಸಿಹಿ ತಿನ್ನೋದು. ಅದಕ್ಕೆ ನಾನು ತುಂಬ ಚೆನ್ನಾಗಿ ಬೇಯಿಸಿದ್ದೀನಿ ಅದನ್ನು. ಸೊ ಇವಾಗ ಸಿಹಿ ತಿನ್ನಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡಿದ್ದೀನಿ. ಸೊ ನೆನ್ನೆ ಕಂಟಿನ್ಯೂ ಮಾಡೋಕ್ಕೆ ಫೋನು ಸ್ವಿಚ್ ಆಫ್ ಆಗೋಯ್ತು. ನೆನ್ನೆ ನೈಟ್ ಚಿಕನ್ ಮತ್ತು ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ವಿ. ನೆನ್ನೆ ನಾನು ಹೇಳಿದ್ದೆ ನಿಮಗೆ, ನಾನು ತೋರಿಸ್ತೀನಿ ಯಾರು ನನ್ನ
ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ ಅಂತ. ಸೊ ಇವರೇ ನಮ್ಮಪ್ಪ ಊರಿಂದ ಬಂದಿದ್ದಾರೆ. ಸಿಹಿಗೆ ಹುಷಾರಿರಲಿಲ್ಲ, ನೋಡ್ಕೊಂಡು ಹೋಗಕ್ಕಂತ ಹೇಳ್ಬಿಟ್ಟು ಊರಿಂದ ಬಂದ. ತುಂಬಾ ದಿನ ಆಗಿತ್ತು ನಮ್ಮನ್ನೆಲ್ಲ ನೋಡಿ, ಹಾಗೆ ಸಿಹಿನ ನೋಡಿ. ಸೊ ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇನ್ನೇನು ನಾಳೆ ನಾಡ್ದಷ್ಟರು ಹೋಗ್ತಾರೆ. ಇರ್ರಿ ಅಂತ ಹೇಳಿದ್ರು ಇರಲ್ಲ. ಸೊ ಇವರೇ ನಮ್ಮಪ್ಪ. ಇಷ್ಟು ದಿನ ಇಷ್ಟು ಬ್ಲಾಗಲ್ಲಿ ನಮ್ಮಪ್ಪ ಯಾವತ್ತು ನನ್ನ ವಿಡಿಯೋದಲ್ಲಿ ಬಂದಿಲ್ಲ. ಇದೇ ಫಸ್ಟ್. ಅಂದರೆ ಇವತ್ತೇ ಊರಿಂದನೂ ಬಂದಿರೋದು ಕೂಡ, ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಅಪ್ಪ ಬಂದಿರೋದು ಕೂಡ ಇದೇ ಫಸ್ಟ್. ಸೊ ಅದಕ್ಕೆ ನಾನು ಇವಾಗಲೇ ತೋರಿಸ್ತಾ ಇದ್ದೀನಿ. ಹಾಯ್ ಹೇಳು ಅಪ್ಪ.